ಮಧ್ಯಪ್ರಾಚ್ಯದಲ್ಲಿ ನಡೀತಿರುವಂತಹ ಯುದ್ಧದ ಕಾರ್ಮೋಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಯುದ್ಧ ಯಾವಾಗ ನಿಲ್ಲುತ್ತೆ ಅನ್ನುವಂತಹ ಸೂಚನೆ ಸಿಗ್ತಿಲ್ಲ. ಅದರ ಎಫೆಕ್ಟ್ ಬಿದ್ದಿರೋದು ಏನು LPG ಮತ್ತೆ CNG ಗ್ಯಾಸ್ ಮೇಲೆ. ಕಳೆದ 15ರಿಂದ 20 ದಿನದಿಂದ ಸಹ ಬೆಂಗಳೂರಿನಲ್ಲಿ ಆಟೋ ಚಾಲಕರು ತತ್ತರಿಸಿ ಹೋಗಿದ್ದಾರೆ. ಏನು CNG LPG ಪಂಪ್ಗಳ ನಡುವೆ, ಪಂಪ್ಗಳ ಮುಂದೆ ಸಾಲುಗಟ್ಟಿ ಆಟೋಗಳು ನಿಂತಿವೆ. ಕಿಲೋಮೀಟರ್ ಗಟ್ಟಲೆ ಆಟೋಗಳು ನಿಂತಿವೆ. ಬೆಂಗಳೂರಿನ ಬಹುತೇಕ LPG ಮತ್ತು CNG ಪಂಪ್ಗಳ ಮುಂದೆ ಕಿಲೋಮೀಟರ್ ಗಟ್ಟಲೆ ಆಟೋಗಳು ನಿಂತಿರುವಂತಹದ್ದು ಕಣ್ಣಿಗೆ ಬೀಳ್ತಾ ಇದೆ. ಆಟೋ ಚಾಲಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ LPG ಗ್ಯಾಸ್ ಸಿಗ್ತಾ ಇಲ್ಲ, ನಮಗೆ ಮನೆ ನಡೆಸೋದು ಕಷ್ಟ ಆಗ್ತಾ ಇದೆ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ದಾರೆ. ನಾನು ಬೆಂಗಳೂರಿನ ಇವತ್ತು ಮತ್ತಿಕೆಯಲ್ಲಿರುವಂತಹ LPG ಪಂಪ್ ಮುಂದೆ ಇದ್ದೀನಿ. ಇಲ್ಲಿ ನೋಡ್ತಾ ಇರಬಹುದು ನೀವು, ಪ್ರಮುಖವಾಗಿ ಇಲ್ಲಿ ನೋಡ್ತಾ ಹೋದ್ರೆ ಸಾಲುಗಟ್ಟಿ ಆಟೋಗಳು ನಿಂತಿದೆ. ಸುಮಾರು 500ರಿಂದ 600ಕ್ಕೂ ಹೆಚ್ಚು ಆಟೋಗಳು ಈ ಪಂಪ್ ಮುಂದೆ ನಿಂತಿವೆ. ಬೆಳಗ್ಗೆಯಿಂದ ಆಟೋ ಚಾಲಕರು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ರಾಜಕಾರಣಿಗಳು ಚುನಾವಣಾ ಪ್ರಚಾರದಲ್ಲಿದ್ದಾರೆ, ನಮ್ಮ ಸಮಸ್ಯೆಯನ್ನ ಕೇಳ್ತಾ ಇಲ್ಲ, ನಾವು ಇದೇ ರೀತಿಯಾಗಿ ಮುಂದುವರೆದ್ರೆ ನಾವು ಜೀವನ ನಡೆಸೋದು ಕಷ್ಟ ಆಗ್ತಿದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಒಂದಷ್ಟು ಜನ ಆಟೋ ಚಾಲಕರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ನಮಗೆ ಈ ಒಂದು ಆಟೋಗಳನ್ನ ಮಾರಿ ಬೇರೆ ರೀತಿಯಾಗಿ ಕೂಲಿ ನಾಲಿ ಮಾಡಿ ಜೀವನ ನಡೆಸುವಂತಹ ಸಮಸ್ಯೆ ಬಂದಿದೆ. ಈಗ ಮಕ್ಕಳ ಪರೀಕ್ಷೆಗಳು ಮುಗಿದಿದೆ. ಇವಾಗ ಮಕ್ಕಳು ರಜೆಯಲ್ಲಿದ್ದಾರೆ. ಮತ್ತೆ ಇವಾಗ ಅಡ್ಮಿಷನ್ ಶುರು ಮಾಡಬೇಕು. ಅದಕ್ಕೆ ನಾವು ಫೀಸ್ ಕಟ್ಟಬೇಕು. ಎಲ್ಲಿ ತರೋದು? ಮನೆಗೆ ದಿನಸಿ ಸಾಮಗ್ರಿಗಳನ್ನು ತೆಗೆದುಕೊಳ್ಳೋಕೆ ಆಗ್ತಿಲ್ಲ. ಇದರಿಂದ ಹೇಗೆ ಜೀವನ ನಡೆಸಬೇಕು ಅನ್ನುವಂತಹ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಪ್ರಮುಖವಾಗಿ ರಾಜಕಾರಣಿಗಳ ಮೇಲೆ ಒಂದಷ್ಟು ಆಕ್ರೋಶವನ್ನು ಹೊರಹಾಕ್ತಿರುವಂತಹ ಆಟೋ ಚಾಲಕರು ಎಲೆಕ್ಷನ್ ಟೈಮಲ್ಲಿ ನಮಗೆ ವೋಟ್ ಕೊಡಿ ಅಂತ ಕೇಳಕ್ ಬರ್ತಾರೆ. ಆದ್ರೆ ಈಗ ನಾವು ಸಮಸ್ಯೆಯಿಂದ ತತ್ತರಿಸಿ ಹೋಗಿದ್ದೇವೆ. ಕಳೆದ 15ರಿಂದ 20 ದಿನಗಳಿಂದಲೂ ಸಹ ನಾವು ಗ್ಯಾಸ್ ಸಿಗ್ತಾ ಇಲ್ಲ ಅನ್ನುವಂತಹ ಆಕ್ರೋಶವನ್ನು ಹೊರಹಾಕ್ತಾ ಇದ್ದೇವೆ, ನೋವನ್ನು ತೋಡ್ಕೊತಾ ಇದ್ದೀವಿ. ಇಷ್ಟಾದ್ರೂ ಸಹ ಅವರು ನಮಗೆ ಸ್ಪಂದಿಸ್ತಿಲ್ಲ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಇನ್ನೊಂದಷ್ಟು ಜನ ತಮ್ಮ ಕುಟುಂಬದ ಮಕ್ಕಳಿರಬಹುದು, ಲೇಡೀಸ್ ಇರಬಹುದು, ಎಲ್ಲರನ್ನೂ ಸಹ ಆಟೋದಲ್ಲೇ ಕರೆದುಕೊಂಡು ಬಂದು ಇಲ್ಲೇ ಸ್ಥಳದಲ್ಲೇ ನಿದ್ರೆ ಮಾಡುವಂತಹ ಪ್ರಕ್ರಿಯೆಯಲ್ಲೂ ಸಹ ಕೆಲವೊಂದಷ್ಟು ಆಟೋ ಜನ ಬಂದಿದ್ದಾರೆ. ಇನ್ನು ಪ್ರಮುಖವಾಗಿ ಇಲ್ಲಿ ಆಟೋ ಚಾಲಕರು ಹೇಳ್ತಿರುವಂತಹ ವಿಚಾರ ಪಂಪ್ಗಳಿದಾವೆ. ಅವರು 1 ಲೀಟರ್ಗೆ ಹಿಂದೆ 45ರಿಂದ 50ರಿಂದ 60 ರೂಪಾಯಿ ಇತ್ತು, ಅದನ್ನ ಈಗ 105ರಿಂದ 110 ರೂಪಾಯಿಗೆ ಮಾಡಿದ್ದಾರೆ. ಹೀಗೆ ಹೋಗ್ತಾ ಹೋದ್ರೆ ಅದು 150ಕ್ಕೂ ಹೆಚ್ಚು ದಾಟಬಹುದು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಇನ್ನು ಇಲ್ಲಿ ಸಾಕಷ್ಟು ಜನ ಆಟೋ ಚಾಲಕರಿದ್ದಾರೆ. ಅವರು ತಮ್ಮ ಸಮಸ್ಯೆಯನ್ನು ತೋಡ್ಕೊತಾ ಇದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಏನ್ ಸಮಸ್ಯೆ ಸರ್? ಗ್ಯಾಸ್ದೇ ಸಮಸ್ಯೆ. ಇನ್ನೇನು ಸಮಸ್ಯೆ? ಯಾರಿಗೆ ಬೈದು ಏನು ಪ್ರಯೋಜನ? ಎಷ್ಟು ದಿವಸದಿಂದ ಈ ತರ ಸಮಸ್ಯೆ ಆಗ್ತದೆ? ಈ ತರ ನಮ್ಗೆ 1 ವಾರದಿಂದ ಆಗ್ತಾ ಇದೆ. ಇವ್ರು ಕೇಳಿದ್ರೆ ಏನಂತ ಹೇಳ್ತಾರೆ? ಇಲ್ಲಿ ಗ್ಯಾಸ್ ಬರುತ್ತೆ, ಇವಾಗ ಬರುತ್ತೆ, ಯಾವಾಗ ಬರುತ್ತೆ ಅಂತ ಹೇಳ್ತಾರೆ. ನಾವು ಬಂದಾಗ ಹಾಕ್ತೀವಿ ಅಂತ ಹೇಳ್ತಾರೆ. ಇಲ್ದಿದ್ದು ಅವ್ರು ಏನು ಮಾಡೋಕ್ಕಾಗುತ್ತೆ? ನಾವು ಗ್ಯಾಸ್ ಬರುತ್ತೆ ಕಾಯ್ಕೊಂಡು ಕುಂತಿದ್ದೀವಿ. ಎಷ್ಟು ದಿವಸದಿಂದ ಕಾಯ್ತಾ ಇದ್ದೀರಾ ನೀವು ಇಲ್ಲಿ? ನಾವು 1 ವಾರದಿಂದ ಕಾಯ್ತಾನೆ ಇದ್ದೀವಿ. ಇದು ಮನೆ ನಡೆಸಕ್ಕೆಲ್ಲ ಹೇಗೆ ಸಮಸ್ಯೆ ಆಗ್ತಾ ಇದೆ? ಸಮಸ್ಯೆ ಆಗ್ತಾ ಇದೆ. ದುಡಿದ್ರೇನೆ ಮನೆ ಜೀವನ ನಡೆಯೋದು. ದುಡ್ದಿಲ್ಲ ಅಂದ್ರೆ ಎಲ್ಲಿ ಜೀವನ ನಡೀತದೆ? ನಡೆಯಲ್ಲ. ಪ್ರಾಬ್ಲಮ್, ಇದರಿಂದ ಪ್ರಾಬ್ಲಮ್ ಆಗ್ತಾ ಇದೆ. ಯಾರು ನೀವು ಅಸೋಸಿಯೇಷನ್ ಇಂದ ಏನು ಕೇಳಲಿಲ್ವಾ? ಯಾರನ್ನ ಕೇಳಕ್ ಹೋಗ್ತೀರಾ ಸರ್? ಯಾರನ್ನ ಕೇಳಿದ್ರೆ ಏನು ಪ್ರಯೋಜನ ಇಲ್ಲ. ಗ್ಯಾಸ್ ಬಂದ್ರೆ ತಾನೆ ಅವರು ಇದು ಮಾಡೋದು. ಯಾರಿಗೆ ಬೈದು ಪ್ರಯೋಜನ ಇಲ್ಲ, ಯಾರಿಗೆ ಇದು ಮಾಡಿದ್ರು ಪ್ರಯೋಜನ ಇಲ್ಲ. ಈಗ ನಮ್ಮ ಕಷ್ಟ ಅವ್ರಿಗೆ ತಲುಪಿಸೋಕ್ಕೆ ನಾವು ಯಾವುದೇ ಥರ ರಾಜಕಾರಣಿ ವ್ಯಕ್ತಿಗಳಲ್ಲ, ಪ್ರಭಾವಿತವಾದಂಥ ವ್ಯಕ್ತಿಗಳು ನಾವೆಲ್ಲ. ನಮ್ಮ ಹತ್ರ ದುಡ್ಡಿಲ್ಲ, ಏನಿಲ್ಲ. ಅವ್ರನ್ನ ಮೀಟ್ ಮಾಡಬೇಕು ಅಂತಂದರೆ ನಮಗೆ ಆಧಾರ ಒಂದೇ, ಈ ನ್ಯೂಸ್ ಚಾನಲ್. ನಮ್ಗೆ ಆಧಾರ ಒಂದೇ, ಇದು ನ್ಯೂಸ್ ಚಾನಲ್. ಇದರಿಂದನೇ ಅವ್ರಿಗೆ ಏನಾದ್ರು ತಿಳಿಯುತ್ತೆ ಅಂತಂದರೆ ಇದೊಂದೇ ಕಾರಣ ಆಗಿರೋದು ಅಂಥದ್ದು. ಆದರೆ ಈಗ ಪ್ರತಿಯೊಂದು ನ್ಯೂಸ್ ಚಾನಲ್ಗಳು ನಾವು ನೋಡ್ತಾ ಇದ್ರು, ಬೈ ಎಲೆಕ್ಷನ್ ಅಲ್ಲಿ ನಡೀತೈತೆ, ಅದ್ರ ಬಗ್ಗೆನೇ ಎಲ್ಲ TV ಚಾನಲ್ಗಳವರು ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಈಗ ರೋಡಲ್ಲಿ ನಿಂತ್ಕೊಂಡು ಊಟ ತಿಂದ್ವೋ ಇಲ್ಲ ಏನು ಮಾಡಿದ್ವೋ ನಮ್ಗಂತೂ ಗೊತ್ತಾಗ್ತಾ ಇಲ್ಲ. ಈ ಜೀವನ ಬಂದ್ಬಿಟ್ಟು ಇಲ್ಲ ನ್ಯಾಣಕೊಂಡು ಸಾಯ್ಬೇಕು, ಇಲ್ಲ ವಿಸಾ ಕೊಟ್ಟು ಸಾಯ್ಬೇಕು. ಒಟ್ನಲ್ಲಿ ಸಾಯೋದೊಂದೇ ಆಪ್ಷನ್ ಬಂದ್ಬಿಟ್ಟೈತೆ ನಮ್ಗೀಗ. ಈಗ ಎಲ್ಲಾ ನ್ಯೂಸ್ ಚಾನಲ್ ಅವರು ಬೈ ಎಲೆಕ್ಷನ್ ಬಗ್ಗೆನೇ ನ್ಯೂಸ್ ಮಾಡ್ತಿದ್ರೆ. ಹೌದೌದು, ನಾನು ಹೇಳ್ತೀರಾ ಸರ್, ಇಷ್ಟು ದಿನನೂ ಈಗಾಗಲೇ 15 ದಿನ ಆಯ್ತು. 15 ದಿನದಿಂದನೂ ಗ್ಯಾಸ್ಗೆ ಕೊರತೆ ಆಗೈತೆ, ಮನೆ ಗ್ಯಾಸ್ಗಳ ಬಗ್ಗೆ ಕೊರತೆ ಆಗೈತೆ, ನಮ್ಮ LPG ಗ್ಯಾಸ್ಗಳ ಆಟೋ ಗ್ಯಾಸ್ಗಳ ಬಗ್ಗೆ ಕೊರತೆ ಆಗೈತೆ. ಇದಕ್ಕಿಂತ ನ್ಯೂಸ್ ಜಾಸ್ತಿ ಚಾನೆಲ್ ಅವರು ಟೆಲಿಕಾಸ್ಟ್ ಮಾಡ್ತಾ ಇರೋದು ಭಯ. ಆದ್ರೆ ಈಗ ನಮ್ ಕಷ್ಟನ ಕೇಳಕ್ ಬಂದಿದ್ದೀರಿ. ಈಗ ನಾವು ಹೋಗ್ಬಿಟ್ಟು ಅವ್ರನ್ನ ಪರ್ಸನಲ್ ಆಗಿ ಮೀಟ್ ಮಾಡಕ್ಕಾಗಲ್ಲ, ರಾಜಕಾರಣಿ ವ್ಯಕ್ತಿಗಳನ್ನ. ಇದು ನಿಮ್ ಮುಖಾಂತರನೇ ತಲುಪಬೇಕು ಇದು ವಿಚಾರಗಳು. ಅಲ್ಲಿ ಸರ್ಕಾರ, ನಾನು ಒಬ್ಬ ಪ್ರಾಮಾಣಿಕ ಕಾಂಗ್ರೆಸ್ ಕಾರ್ಯಕರ್ತ. ಇವತ್ತು ನಮ್ ಅಲ್ಲ, ನಾನು ಹೇಳ್ತಾ ಇರೋದು ಸರ್, ಈಗ ಅಲ್ಲಿ ನೋಡಿದ್ರೆ ಅಲ್ಲಿ ಬೈ ಎಲೆಕ್ಷನ್ ಬೇರೆ ಅಲ್ಲಿ ನಡೀತೈತೆ.
ಈಗ ಅವರೇ ಈಗ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅವರೇ ಅಲ್ಲೇ ನಿಂತ್ಕೊಂಡು ಬಗೆಹರಿಸ್ತಾ ಇದ್ರೆ ನಮ್ಮ ಕಷ್ಟ ಬಗೆಹರಿಸೋರು ಯಾರು? ಬಗೆಹರಿಸ್ಬೇಕು. ಈಗ ಇದ್ರ ಬಗ್ಗೆ ಎಲ್ಲ ನೀವು ಧ್ವನಿ ಎತ್ತಿ ಮಾತಾಡಿ ನಮ್ಮ ಈ ಕಷ್ಟಗಳನ್ನ ಸರ್ 3 ದಿವಸ ಆಯ್ತು ನಾವು BL ಸರ್ಕಲ್ ಬಂಕ್ ಬಂದು ಊರೆಲ್ಲ ಸುತ್ತಿದೀವಿ, ಎಲ್ಲೂ ಗ್ಯಾಸ್ ಇಲ್ಲ, ಇಲ್ಲೂ ಗ್ಯಾಸ್ ಇಲ್ಲ, 3 ದಿವಸ ಕೇಳಿದ್ರೆ ಇವತ್ತು 11 ಗಂಟೆಗೆ ಬರುತ್ತೆ ಅಂದ್ರು, ಮೊದಲನೇ ದಿವಸ ಮಾರನೇ ದಿವಸ 11 ಗಂಟೆ ಅಂದ್ರು. ಅವ್ರು 11 ಗಂಟೆ ಅನ್ನೋದು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಾರೆ. ಇವಾಗ ನೀವು ಬೇಕಾದ್ರೆ ಹೋಗಿ ಕೇಳಿ 11 ಗಂಟೆ ನಾಳೆ ಬರುತ್ತೆ, ಇವಾಗ ನಮ್ಗೆ ಡೌಟು ಸಿಗುತ್ತೋ ಸಿಗಲ್ವೋ ನಮ್ಗೆ ಡೌಟು ಅಂತ ಹೇಳ್ತಾ ಇದಾರೆ. ಇವಾಗ ನಾವೇನ್ ಮಾಡ್ಬೇಕು? ಈಗ ಆಲ್ರೆಡಿ ತಳ್ಕೊಂಬಂದು ಈ ಲೈನಲ್ಲಿ ಇರೋ ಗಾಡಿಗಳೆಲ್ಲ ತಳ್ಕೊಂಬಂದು ನಿಲ್ಸಿರೋದೆ. ಇಲ್ಲಿಂದ ಹೋಗಕ್ಕಾಗಲ್ಲ, ಒಂದು ತೊಟ್ಟಿಲ್ಲ ಗ್ಯಾಸು. ಇಲ್ಲೇ ಊಟ ಮಾಡಿದೀವಿ ನೋಡಿ, ಅಲ್ಲೇ ಬೆಡ್ಶೀಟ್ ಐತೆ, ಅಲ್ಲೇ ತಿನ್ಕೊಂಡು ಇಲ್ಲೇ ಮಲಗಿದೀವಿ. 3 ದಿವಸದಿಂದ ಇಲ್ಲೇ ಇದೀವಿ, ಗ್ಯಾಸ್ ಇಲ್ಲ. ಇವಾಗೂ ಭರವಸೆ ಅವ್ರು ಏನ್ ಕೊಡ್ತಾವ್ರೆ ಅಂದ್ರೆ ನಮ್ಮ ಹತ್ರ ಗ್ಯಾಸ್ ಇಲ್ಲ, ನೀವ್ ಇಷ್ಟ ಇದ್ರೆ ನಿಲ್ಸ್ಕೊಳ್ಳಿ, ಇಲ್ಲ ತಳ್ಕೊಂಡು ಮನೆಗೆ ಹೋಗ್ರಿ ಸರ್. ಇವಾಗ ನಮ್ಮ ಆಟೋದವ್ರಿಗೆ ಏನಾಗಿದೆ ಗೊತ್ತಾ ನೋಡಿ, 2 ವೀಲರ್ ಬಿಟ್ಟಿದ್ದಾನೆ, ಒಪ್ಕೊಂಡ್ವಿ, ಹೈಕೋರ್ಟ್ ಆರ್ಡ್ರು ಆಯ್ತಾ. 2 ವೀಲರ್ ಬಿಟ್ಟಿದ್ದಾನೆ, ಓಲಾ ಊಬರ್ ರ್ಯಾಪಿಡೋ ಅವರು ಕಿತ್ಕೊಂಡು ತಿಂತಾರೆ, ರೇಟ್ ಕಡಿಮೆ ಮಾಡ್ಬಿಟ್ಟಿದ್ದಾರೆ. ಗ್ಯಾಸ್ ರೇಟು 100 ರೂಪಾಯಿ 1 ಲೀಟ್ರ್ ಆಗಿದೆ. ಈಗ 100 ರೂಪಾಯಿ 1 ಲೀಟ್ರ್ ಹಾಕೊಂಡು ನಾವು ಏನು ದುಡಿಮೆ ಮಾಡೋಣ? ಇಲ್ಲ ಗ್ಯಾಸು ಇಲ್ಲ, ಇನ್ನು ಮನೆಗೆ ಹೋಗಿಲ್ಲ 3 ದಿವಸ, ಜೋಬಲ್ಲಿ ದುಡ್ಡು ಇಲ್ಲ. ಈಗ ಬಂದರೆ ಒಂದು 500 ರೂಪಾಯಿ ಗ್ಯಾಸ್ ಹಾಕ್ಸೋಣ, 500 ರೂಪಾಯಿ ಇಟ್ಕೊಂಡಿದ್ದೀವಿ, ಕರೆಕ್ಟಾ? ನಮಗೆ 2 ವೀಲರ್ ರೇಟು ನೋಡಿ. ಬೈಕ್ನವ್ರು ಬಿಟ್ರು, ಗೌರ್ಮೆಂಟ್ ಅವರು ಬಸ್ಸು ಫ್ರೀ ಬಿಟ್ರು, ಮೆಟ್ರೋ ಇದೆ, ಕ್ಯಾಬ್ ಇದೆ, ಇದರಲ್ಲಿ LPG ಸ್ಟಾಕ್ ಇಲ್ಲ. ನಾವು ಎಲ್ಲಿ ದುಡಿಯೋಣ, ಏನು ಮಾಡೋಣ ಕೆಲಸ? ಈಗ ಏನೋ ಬೇಡ ಸ್ವಾಮಿ, ಇವತ್ತು 1 ದಿವಸ ಗ್ಯಾಸ್ ಕೊಡೋಕೆ ಹೇಳಿ, ಮನೆ ಹತ್ರ ಎತ್ಕೊಳೋ ಗ್ಯಾಸ್ ಬಿಟ್ಬಿಡ್ತೀವಿ, 2 ಲೀಟ್ರ್ ಕೊಡೋಕೆ ಹೇಳಿ, ಗಾಡಿ ಬಿಟ್ಬಿಟ್ಟು ಏನೋ ಕೂಲಿನೋ ನಾಲಿನೋ ಯಾವುದೋ ಒಂದು ಕೆಲಸ ಮಾಡ್ಕೊಂಡು ಬದುಕೋಣ. ಇಲ್ಲಿರೋರೆಲ್ಲ ಅದೇ ನೋಡಿ, 3 ದಿವಸದಿಂದ ಮಕ ತೊಳ್ದಿಲ್ಲ, ಏನಿಲ್ಲ, ಊಟ ಇಲ್ಲೇ, ನಾಷ್ಟ ಇಲ್ಲೇ, ರಾತ್ರಿ ಸೊಳ್ಳೆ ಕಚ್ಚಿಸ್ಕೊಂಡು. ಇನ್ನೂ ಎಷ್ಟು ದಿವಸ ಇದು? ಯಾರು ನೋಡ್ತಾರೆ ನಮ್ಮನ್ನ? ಒಬ್ರಾರ ಬಂದು ಕೇಳಿದ್ರ? ಈ ಬೇರೆದವ್ರು ಯಾರನ್ನ ಬಂದು ಓಲಿ ಬಂಕ್ ಓನರ್ ಬಂದು ಕೇಳಿದ್ನ, ನೋಡ್ರಪ್ಪ ಸ್ವಾಮಿ ಹಿಂಗಿತ್ತೆ, ಹಿಂಗಿಲ್ಲ, ಇದೇ ಥರ ಪರಿಸ್ಥಿತಿ ಆದರೆ ನಮ್ಮ ಕತೆ ಹೆಂಗೆ? ಯಾರು ನಮಗೆ ಸ್ಪಂದಿಸ್ತಾ ಇಲ್ಲ. ಅವ್ರು ಎಲೆಕ್ಷನ್ ಅಲ್ಲಿ ಕಿತ್ತಾಡ್ತಾ ಇದಾರೆ, ಬೈ ಎಲೆಕ್ಷನ್ಗಳಲ್ಲಿ ಒದ್ದಾಡ್ಕೊಂಡವ್ರೆ, ಅಲ್ಲೇ ಅವ್ರು ಬ್ಯುಸಿ ಆಗಿದ್ದಾರೆ. ಇಲ್ಲಿ ಅವ್ರಿಗೂ ಗೊತ್ತು ಗ್ಯಾಸ್ ಇಲ್ಲ, ಪರ್ಯಾಯ ಏನ್ ಮಾಡ್ಬೇಕು ಇವ್ರಿಗೆ. ಈಗ ನೋಡಿ, ಹೆಣ್ಮಕ್ಳು ಬಯಸದೆ ಬಂದ ಭಾಗ್ಯ ಅವ್ರಿಗೆ 2,000 ರೂಪಾಯಿ ಹೋಗ್ತೈತೆ, ತಿಂಗಳ ಹೋಗ್ತೈತೆ. ಈ ನಾವು ಆಟೋದವ್ರು ಕಷ್ಟ ಬಿದ್ದು ಈ ಮೊನ್ನೆ ಎಲ್ಲ 1 ವರ್ಷದಿಂದ ರ್ಯಾಪಿಡೋ ಫೈನಲ್ ಆಗುತ್ತೆ, ಈ ಆಟೋದವರು ಜಾಸ್ತಿ ಗಲಾಟೆ ಮಾಡ್ತಾರೆ, 2 ವೀಲರ್ ಅವ್ರು ಜಾಸ್ತಿ ಹಬ್ಬ ಮಾಡ್ತಾರೆ, ಇದೇ ಕತೆ ಆಗೋಯ್ತು 1 ವರ್ಷದಿಂದ. ಸ್ಟ್ರೈಕು ಓಡಿಸಂಗಿಲ್ಲ ಅಂತ ನಾವೆಲ್ಲ ಯೂನಿಫಾರ್ಮಿಂದ ಹಿಡಿದು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಫೀಲ್ಡ್ಗೆ ಇಳ್ದಿದ್ದೀವಿ. ಇವತ್ತು ಪರ್ಮಿಷನ್ ಕೊಟ್ಟವ್ರೆ, ಅವ್ರು ನಮ್ಮ ಬಾಡಿಗೆ ಅರ್ಧ ಕಿತ್ಕೊಂಡು ತಿಂತಾಯಿದ್ರು. ತಗೊಳ್ಳಿ ಸರ್, ಬಟ್ ಇವಾಗ ಗ್ಯಾಸ್ ಇಲ್ವಲ್ಲ, ನಾವೇನು ಮಾಡೋಣ? 3 ದಿವಸ ಆಯಿತು, 3 ದಿವಸದಿಂದ ದುಡಿಮಿಲ್ಲ. ದಿನ ದುಡಿಮೆ ಮಾಡಿ ನಮ್ಮ ಮನೆ ಸಾಕಬೇಕು, ದಿನ ದುಡಿಮೆ ಮಾಡಬೇಕು. ಈಗ 3 ದಿವಸದಿಂದ ದುಡಿಮೆ ಇಲ್ಲ, ಬರುತ್ತೆ ಅನ್ನೋದು ನಂಬಿಕೆನೂ ಕೊಡ್ತಾ ಇಲ್ಲ. ಗ್ಯಾಸು CNG ಇದೆ ಅಂತಾರೆ, ಅದು ಇವತ್ತು ನಮಗಾಗಿರೋದೇ ನಾಳೆ ಅವ್ರಿಗೂ, ಕರೆಕ್ಟಾ? ಇದು ನಮ್ಮ ಸಮಸ್ಯೆ ಸರ್. ಇದನ್ನು ಬಗೆಹರಿಸ್ಕೊಡೋದಕ್ಕೂ ನಿಮ್ಮ ಕಡೆಯಿಂದ ನೀವು ಏನೇನು ಸಹಾಯ ಮಾಡ್ತೀರೋ ಇದು ಗೌರ್ಮೆಂಟ್ಗೆ ತಲುಪೋ ಥರ ನೀವು ಮಾಡಬೇಕು. ಸಮಸ್ಯೆ ಏನಿಲ್ಲ ಸರ್, 1 ವಾರ 10 ದಿವಸ ಆಯ್ತು, ಇವಾಗ ಗ್ಯಾಸ್ ಸಿಗ್ತಾ ಇಲ್ಲ. 4 ದಿವಸ ಕಾಯೋ ಪರಿಸ್ಥಿತಿ ಬಂದೈತೆ. ಈಗಾದ್ರೆ ನಮ್ಮ ಜೀವನ ಹೆಂಗೆ ನಡಿಬೇಕು ಸರ್? ನಾವು ಬಡಪಾಯಿಗಳು ಇದ್ರ ಮೇಲೆ ಜೀವನ ಮಾಡೋರು. ಯಾವ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಎಲೆಕ್ಷನ್ ಬಂದಾಗ ಮಾತ್ರ ಬರ್ತಾರೆ, ನಮ್ಗೆ ಓಟ್ ಹಾಕಿ ನಾವು ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತಾರೆ. ಈ ಸಮಸ್ಯೆ ಯಾರು ಸರ್ ಪರಿಹರಿಸ್ತಾರೆ? ನೀವು ಎಷ್ಟು ದಿವಸದಿಂದ ಇಲ್ಲಿ ಕಾಯ್ತಾ ಇದ್ದೀರಾ ಸರ್? ನಾವು ಈಗ ಸದ್ಯ 2 ದಿವಸ ಆಯ್ತು ಸರ್ ಕಾಯ್ತಾ ಇದ್ದೀವಿ. ಏನು ಮನೆಗೆಲ್ಲ ಹೋಗಿಲ್ವಾ? ಮನೆಗೆ ಹೋಗಿ ಎಲ್ಲ ಇಲ್ಲ ಕುತ್ಕೊಂಡಿದ್ದೀವಿ. ಗ್ಯಾಸೇ ಇಲ್ಲ, ಗ್ಯಾಸ್ ಮನೆಗೆ ಹೋಗಿ ಏನ್ ಮಾಡ್ತೀರಾ? ಎಲ್ಲ ತಳ್ಕೊಂಡು ಹೋಗ್ಬೇಕು ಗಾಡಿನ. ಗಾಡಿ ಸ್ಟಾಪ್ ಆಗ್ಬಿಟ್ಟಿದೆ. ಸ್ಟಾಪ್ ಆಗ್ಬಿಟ್ಟೈತೆ. ಇಲ್ಲಿ ಊಟ ತಿಂಡಿ ಎಲ್ಲ ಏನ್ ಕತೆ? ಮತ್ತೆ ಹೊಟ್ಟೆ ತಿಂತಾ ಇದ್ದೀವಿ, ಬೆಳಗ್ಗೆ ನಾಷ್ಟ ಮಾಡ್ರೆ ರಾತ್ರಿ ಊಟ ಮಾಡ್ತಾ ಇದೀವಿ ಅಷ್ಟೇ, ಇನ್ನೇನು ಮಾಡೋದು? ಮಧ್ಯಾಹ್ನ ತಿಂತಾ ಇಲ್ಲ ಬೆಳಗ್ಗೆ ಟೈಮ್ ತಿಂತ ನೀವು ಕುತ್ಕೋತಾ ಇದೀವಿ. ಯಾರಿಗೆ ಹೇಳೋಣ ಸಹ ಪರಿಸ್ಥಿತಿ? ಗೌರ್ಮೆಂಟ್ ಎಚ್ಚೆತ್ತಿ ನಮ್ಮ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕಂತ ದಯವಿಟ್ಟು ಕಳ್ಕೊಳ್ಳಿ ಕೇಳ್ಕೊತಾ ಇದ್ದೀನಿ. ಒಬ್ಬೊಬ್ಬ ಆಟೋ ಚಾಲಕರದ್ದು ಒಂದೊಂದು ಸಮಸ್ಯೆ ಆಗಿದೆ. ಒಬ್ಬೊಬ್ಬರು ಆಟೋ ಚಾಲಕರು ತಮ್ಮ ಕುಟುಂಬದಿಂದ ಎಷ್ಟು ನೋವನ್ನು ಪಡ್ತಿದ್ದೀವಿ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ತಮ್ಮ ಮಕ್ಕಳ ಶಾಲಾ ಫೀಸ್ಗೂ ಆಗ್ತಿಲ್ಲ, ಜೀವನ ನಡೆಸೋಕ್ಕೂ ಆಗ್ತಿಲ್ಲ, ನಾವು ಬೀದಿಯಲ್ಲಿ ಬಂದು ನಿಂತಿದ್ದೀವಿ ಅನ್ನುವಂತಹ ಸಮಸ್ಯೆಗಳನ್ನು ತೋಡ್ಕೊತಾ ಇದ್ದಾರೆ. ಆದಷ್ಟು ಬೇಗ ಸರ್ಕಾರ ಏನೋ LPGಯನ್ನು ಈ ಆಟೋ ಚಾಲಕರಿಗೆ ಸಪ್ಲೈ ಮಾಡಿ ಅವರನ್ನು ಏನೋ ಈ ಒಂದು ತೊಂದರೆಯಿಂದ ದೂರ ಮಾಡುವಂತಹ ಕೆಲಸವನ್ನು ಮಾಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಹರ್ಷಿತ್, ಸಂಪೂರ್ಣ ನ್ಯೂಸ್, ಬೆಂಗಳೂರು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.